ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ದತ್ತಿ ಕಾರ್ಯಕ್ರಮ ಹಾಗೂ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ನುಡಿ ನಮನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವು ಶ್ರೀ ಸಂಗಮೇಶ ಕೆಂಭಾವಿ ತಾಲೂಕಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಹಯೋಗದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಹಲವಾರು ಕವಿಗಳು ಸುಂದರ ಕವನ ವಾಚನ ಮಾಡಿದರು. ವರದಿ ಪ್ರೀತಿಯ ಸರ್ಕಾರವನ್ನು ನಿರ್ವಹಿಸುತ್ತಿರುವುದು ಕವನದ ಶೀರ್ಷಿಕೆ ಜ್ಞಾನಯೋಗಿ ಸಿದ್ದೇಶ್ವರ. ಓ ಪುಣ್ಯ ಪುರುಷ ಸಿದ್ದೇಶ್ವರ, ಓ ಪುಣ್ಯ ಪುರುಷ ಸಿದ್ದೇಶ್ವರ, ಮಹಾಜ್ಞಾನಿ ಪರಮೇಶ್ವರ, ಮಹಾಜ್ಞಾನ ಯೋಗಿ ಪರಮೇಶ್ವರ. ವಿಜಯಪುರ ಜಿಲ್ಲೆ ಬಿಜ್ಜರಿಗೆಯಲ್ಲಿ ಭೋಗಪ್ಪ ಸಂಗಮರ ಉದರದಲ್ಲಿ, ಭೋಜಪ್ಪ ಸಂಗಮ್ಮರ ಉದರದಲ್ಲಿ ಹುಟ್ಟಿ ಬಂದೆ ಜನ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣ ಹಿತ ರಕ್ಷಣೆಗಾಗಿ ಪುಣ್ಯ ಪುರುಷ ಮಹಾ ಯೋಗೀಶ್ವರ ಸಿದ್ದೇಶ್ವರ. ಬಾಲ್ಯದಲ್ಲಿ ಅಂತರ್ಮುಖಿ ಬಯಸಿ ಇರುತ್ತಿದ್ದೆ ಸದಾ ಸುಖಿ, ಆತ್ಮಾನಂದದಲ್ಲಿ ಲೀನವಾಗಿ ಯೋಗ ಧ್ಯಾನದಲ್ಲಿ ಮಗ್ನನಾಗಿ ಪುಣ್ಯ ಪುರುಷ ಸಿದ್ದೇಶ್ವರ ನೀನೇ ಪರಮೇಶ್ವರ. ಮಲ್ಲಿಕಾರ್ಜುನ ಗುರುವಿಗೆ ಶಿಷ್ಯತ್ವ ಪಡೆದು ಮನೆ ಕುಟುಂಬ ವ್ಯಾಮೋಹದ ಪರದೆಯ ಹರಿದು ಗುರುವಿನ ಆಶ್ರಯ ಪದರಿಗೆ ಬಿದ್ದು ಆಧ್ಯಾತ್ಮ ಸಾಧನೆಯ ಮಾರ್ಗ ಬಿಡಿದು ಪುಣ್ಯ ಪುರುಷ ಸಿದ್ದೇಶ್ವರ ಮಹಾಪರಮೇಶ್ವರ. ಗುರುವಿನ ಅನತೆಯ ಸನ್ನಡತೆಯಲ್ಲಿ ಗುರುತಿಸಿಕೊಂಡು ಸಾಗಿದೆ ನೀ ಶಿಕ್ಷಣದಲ್ಲಿ. 16ನೆಯ ವಯಸ್ಸಿನಲ್ಲಿ ಬರೆದೆ ಸಿದ್ಧಾಂತ ಶಿಖಾಮಣಿ ಪುಣ್ಯ ಪುರುಷ ಸಿದ್ದೇಶ್ವರ ಮಹಾಪರಮೇಶ್ವರ. ಆಶೆ ಆಕಾಂಕ್ಷೆಗಳನ್ನು ತೊರೆದು ಅಧಿಕಾರ ಗೌರವಗಳಿಂದ ಬಹುದೂರ ಸರಿದು ಬದುಕಿದ್ದೀರಿ ಸಂತ ತ್ಯಾಗಿಯಾಗಿ, ನುಡಿದಂತೆ ನಡೆದು ತೋರಿದಿರಿ ಭಗವಂತನಾಗಿ ಪುಣ್ಯ ಪುರುಷ ಸಿದ್ದೇಶ್ವರ ಮಹಾಪರಮೇಶ್ವರ. ಅವಕಾಶಕ್ಕೆ ಧನ್ಯವಾದಗಳು. ನಿಗ್ರಾಜ್ ಸರ್, ಜ್ಞಾನಯೋಗಿ ಸಿದ್ದೇಶ್ವರರ ಕುರಿತಾಗಿ ತಮ್ಮ ನುಡಿಗಳನ್ನ ತಮ್ಮ ಕವನದ ಗೌರವಾನ್ವಿತ ಮಹನೀಯರಿಗೆ ವಂದಿಸ್ತಾ ಇಂದಿನ ನುಡಿ ನಮನದ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ನಮಸ್ಕರಿಸುತ್ತಾ, ನನ್ನ ಕವನದ ಶೀರ್ಷಿಕೆ ಜ್ಞಾನಯೋಗಿ ಸಿದ್ದೇಶ್ವರ. ಓ ಪುಣ್ಯ ಪುರುಷ ಸಿದ್ದೇಶ್ವರ, ಮಹಾಜ್ಞಾನಿ ಪರಮೇಶ್ವರ, ಮಹಾಜ್ಞಾನ ಯೋಗಿ ಪರಮೇಶ್ವರ. ವಿಜಯಪುರ ಜಿಲ್ಲೆ ಬಿಜ್ಜರಿಗೆಯಲ್ಲಿ ಭೋಗಪ್ಪ ಸಂಗಮರ ಉದರದಲ್ಲಿ, ಭೋಜಪ್ಪ ಸಂಗಮ್ಮರ ಉದರದಲ್ಲಿ ಹುಟ್ಟಿ ಬಂದೆ ಜನ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣ ಹಿತ ರಕ್ಷಣೆಗಾಗಿ ಪುಣ್ಯ ಪುರುಷ ಮಹಾ
ಯೋಗೀಶ್ವರ ಸಿದ್ದೇಶ್ವರ. ಬಾಲ್ಯದಲ್ಲಿ ಅಂತರ್ಮುಖಿ ಬಯಸಿ ಇರುತ್ತಿದ್ದೆ ಸದಾ ಸುಖಿ ಆತ್ಮಾನಂದದಲ್ಲಿ ಲೀನವಾಗಿ ಯೋಗ ಧ್ಯಾನದಲ್ಲಿ ಮಗ್ನನಾಗಿ ಪುಣ್ಯ ಪುರುಷ ಸಿದ್ದೇಶ್ವರ ನೀನೇ ಪರ.